ಶಾಲೆಗೆ ಹೋಗುತ್ತಿದ್ದಾಗ ಪೋಡಿಗೆದ ವಿಷಯವೆಂದರೆ ಪೇರೆಂಟ್ಸ್ ಮೀಟಿಂಗ್. ನಾಳೆ ಬರುವಾಗ ನಿಮ್ಮ ಅಮ್ಮನನ್ನು ಕರ್ಕೊಂಡು ಬನ್ನಿ ಎಂದು ಟೀಚರ್ ಹೇಳಿದಾಗ ನಮ್ಮ ತಿಗಲೆಯಲ್ಲಿ ಆದ ವೈಬ್ರೇಷನ್ ತರ್ಕಕ್ಕೆ ನಿಲುಕದ್ದು. ಆದರೂ ಕುಟುಂಬದ ದೈವದೇವರುಗಳನ್ನು ನೆನೆಸಿಕೊಂಡು ಹಿರಿಯಲ್ಲೇ ಶಾಲೆಗೆ ಬರೋಡಿಗೆ ಎಂದು ಅಮ್ಮನ ಹತ್ರ ಹೇಳಿದೆನು. ಆಗ ಅಮ್ಮನು ಕಲ್ಪವೆ ಮಗನಿಕ್ ನಿನ್ನ ಉಪದ್ರನ್ ಪೂರ ಟೀಚರ್ಡ ಪಂಡದು ನಿಕ್ ಒಂಜಿ ಬೆಟ್ಟು ಪಾಡ್ಪವೆ ಎಂದು ಅಮ್ಮ ಹೇಳಿದರು. ದಿನೋಲ 10-35 ಪೆಟ್ಟು ತಿನ್ನುವವನಿಗೆ ಆ ಒಂಜಿ ಬೆಟ್ಟು ತಿನ್ನುವುದು ದೊಡ್ಡ ವಿಷಯವಲ್ಲವೆಂದು ನನಗೆ ಅನಿಸಿತು. ಆದರೂ ತಿಗಲೆಯಲ್ಲಿ ಬುಕ್ಕು ಬೋಡಿಗೆ ಇತ್ತು. ಅಮ್ಮನೆದುರು ಟೀಚರ್ ನನಗೆ ಬೈದಾಗ ಕ್ಲಾಸಿನ ಪೊಂಡು ಜೋಕುಲು ನನ್ನನ್ನು ನಾಯಿರ್ದು ಕಡೆ ಮಾಡುವರು ಎಂದು ಭಾಸವಾಯಿತು. ನನಗೆ ಬೆಚ್ಚಾದದ್ದು ಎಂದರೆ ಎಲ್ಲರ ಅಮ್ಮನೆದುರು ಕೂಲಿ ಮಲ್ಲ ಮಾಡಿ ತೆಲ್ತೊಂದು ಮಾತನಾಡುತ್ತಿದ್ದ ಟೀಚರ್ ನನ್ನ ಅಮ್ಮ ಬಂದಾಗ ಮಾತ್ರ ಕಣ್ಣು ಮಲ್ಲ ಮಾಡಿ ಉಗ್ರ ಸ್ವರೂಪಿಯಂತೆ ನನ್ನ ಸಾಧನೆಯನ್ನು ಅವರ ಹತ್ರ ಹೇಳಿದರು. ಆಗ ನನ್ನ ಕಂಡ್ರ ಗುಟ್ಟಿ ದೋಸ್ತಿಗಳು ನನ್ನನ್ನು ನೋಡಿ ತೆಲಿಪುತ್ತಿದ್ದರು. ಅಯ್ಯೋ ನಿಖಿಲ್ನ ಬಾಯಿಲು ಕುರಿಗಜ್ಜಿ ಆಯರೆ ಎಂದು ನಾನು ಮನಸ್ಸಿನಲ್ಲಿ ಅವರಿಗೆ ಶಾಪ ಹಾಕಿದೆ. ಆಫ್ಟರ್ನೂನ್ ಮಧ್ಯಾಹ್ನ ಅಮ್ಮ ತಗಡು ಬೆಚ್ಚದಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸಿ ಮನೆಗೆ ಹೋದರು. ಯಾವಾಗಲೂ ಮಧ್ಯಾಹ್ನದ ಮೇಲೆ ಕಂಬೋಲಿ ಪುರಿತ ಹಾಗೆ ನಿಧಾನಕ್ಕೆ ಹೋಗುತ್ತಿದ್ದ ಗಂಟೆ ಅವತ್ತು ಮಾತ್ರ ಚೇಲ್ನ ಹಾಗೆ ಸ್ವಲ್ಪ ಬೇಗನೆ ಹೋಯಿತು. ನಾನು ಮನೆಗೆ ಹೋದಾಗ ಅಮ್ಮ ಶಾಂತ ರೀತಿಯಲ್ಲಿ ಇದ್ದರು. ನಾನು ಅಮ್ಮನ ಹತ್ರ ಹೇಳಿದೆ, ಅಮ್ಮ ಎಂಕಿ ರಿತ್ತೇನೆ ಹಾಕ್ಯಾರೆ ಸುರುಮನ್ಪುಳಿ, ಐ ಆಮ್ ಆಲ್ವೇಸ್ ರೆಡಿ ಎಂದು. ಆಗ ಅಮ್ಮ ಹೇಳಿದರು, ನಿನ್ನ ಹಣೆ ಬರ ಎಂಕಿ ಏಪನಿ ಗೊತ್ತುಂಡು ಎಂದು.